ನಮಸ್ಕಾರ ನನ್ನೆಲ್ಲ ಗ್ರಾಹಕರಿಗೆ ಸ್ನೇಹಿತರಿಗೆ ಎಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀವಿ ಅವ್ರಿಗೆಲ್ಲ ನಾನು ನಿಮ್ಮ ಬಸವರಾಜ್ ಸ್ವಾಗತ ಮಾಡ್ತೀನಿ. ಏನಂತ ಹೇಳಿದ್ರೆ ನಮ್ಮ ಒಂದು ಗ್ಯಾರೇಜ್ ನಲ್ಲಿ ಬೈಕ್ ವರ್ಕ್ ಮಾಡ್ತಾ ಇದ್ದೀವಿ. ಎಂಜಿನ್ ವರ್ಕ್ ಇರ್ಬೋದು, ವೈರಿಂಗ್ ವರ್ಕ್ ಇರ್ಬೋದು, ಎಲ್ಲ ವರ್ಕ್ ಮಾಡ್ತಾ ಇರ್ತೀವಿ. ಆ ಒಂದು ವಿಡಿಯೋವನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ವಿಡಿಯೋನ ನೋಡ್ರಿ, ಕೊನೆಯವರೆಗೆ ನೋಡಿದ ನಂತರ ನಿಮ್ಗೆ ಏನ್ ಅನಿಸ್ತು ಅದನ್ನ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ನಾನು ನನ್ನ ಕೆಲಸನ ಪ್ರಾರಂಭ ಮಾಡಿ. ಮೆಕ್ಯಾನಿಕ್ ಗೆಳೆಯರೇ ಹಾಗೂ ನನ್ನ ಆತ್ಮೀಯ ಗ್ರಾಹಕರೇ, ಬೈಕ್ ರಿಪೇರಿ ಅಂದ ತಕ್ಷಣ ಒಳ್ಳೆ ಮೆಕ್ಯಾನಿಕ್ ಯಾರಾದರೂ ಇದ್ದರೆ ಚೆನ್ನಾಗಿ ನಾನು ಬೈಕ್ ರಿಪೇರಿ ಮಾಡಿಸ್ಬೇಕು ಅನ್ನೋಂಥ ಆಶಾಭಾವನೆಯಿಂದ ಒಬ್ಬ ಗ್ರಾಹಕರು ನಮ್ಮಲ್ಲಿ ತೊಗೊಂಬಂದಿರ್ತಾರೆ. ಅದೇ ರೀತಿ ನಾವು ಕೂಡ ಪ್ರತಿಯೊಂದನ್ನು ಟ್ಯಾಂಕ್ ಇರ್ಬೋದು, ಚೆಸ್ಸಿ ಫಿಸಿಕಲಿ ಟೆಸ್ಟ್ ಆಗಿ ನಾವು ಮೊಟ್ಟ ಮೊದಲ ಬಾರಿಗೆ ಚೆಸ್ ಇರ್ಬೋದು, ವೈರಿಂಗ್ ಇರ್ಬೋದು, ಏನೇನು ಪ್ರಾಬ್ಲಮ್ ಇದೆಯೋ ಎಲ್ಲವನ್ನು ನಾವು ಟೆಸ್ಟ್ ಮಾಡಲೇಬೇಕಾಗ್ತದೆ. ಎಂಜಿನ್ ವರ್ಕ್ ಬಂದವಾಗ ಏರ್ ಫಿಲ್ಟ್ರ್ ಕೂಡ ನಾವು ಟೆಸ್ಟ್ ಮಾಡಿ ಏನೇನು ಪ್ರಾಬ್ಲಮ್ ಆಗಿದೆ ಒಂದು ಸಾರಿ ಎಲ್ಲವನ್ನು ಟೆಸ್ಟ್ ಮಾಡಿದ ನಂತರ ಏನಾಗಿದೆ ಏನಿಲ್ಲ ಒಳಗಡೆ, ಯಾಕಂತ ಹೇಳಿದ್ರೆ ರೈತ ಬಂಧುಗಳು ಇರ್ತಾರೆ, ಅವರಿಗೆ ಗೊತ್ತಿರೋದಿಲ್ಲ ಏನೇನಾಗಿದೆ ಏನೇನಿಲ್ಲ ಪ್ರಾಬ್ಲಮ್ ಅಂತೇಳಿ. ಈ ಬೈಕ್ದು ಎಂಜಿನ್ ವರ್ಕ್ ಕೂಡ ಮಾಡೋರಿದ್ದೀವಿ ನಾವು. ಬ್ಯಾಟ್ರಿ ಕೂಡ ಡೆಡ್ ಇದೆ, ನೋಡ್ಬೋದು. ನಮ್ಮ ಹುಡುಗರಿಗೆ ಕೂಡ ಒಂದು ಒಳ್ಳೆ ಟ್ರೈನಿಂಗ್ ಕೂಡ ಕೊಡ್ತಾ ಇರ್ತೀವಿ ನಾವು. ಇದೇ ರೀತಿ ಕೆಲಸ ಕೂಡ ಒಂದು ಒಳ್ಳೆ ರೀತಿ ಒಳಗೆ ಟ್ರೈನಿಂಗ್ ಆಗುತ್ತೆ ಅವರಿಗೆ, ಚೆನ್ನಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ. ನೋಡ್ಬೋದು ನೀವು, ಒಂದು ಬೈಕ್ ಅಂದ ತಕ್ಷಣ ಎಂಜಿನ್ ವರ್ಕಿಗೆ ಬಂದವಾಗ ಸಾಕಷ್ಟು ಒಳಗಡೆ ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ. ಪ್ರತಿಯೊಂದನ್ನು ನೀಟಾಗಿ ನಾವು ಓಪನ್ ಮಾಡುವಾಗ ಜಾಗರೂಕತೆಯಿಂದ ಓಪನ್ ಮಾಡುವಂಥದ್ದು ಮುಖ್ಯವಾದ ಕೆಲಸ. ಕಡಿಮೆ ಆಗುವಂಥದ್ದು ಪ್ರಾಬ್ಲಮ್ ಇರ್ತಾವೆ, ಅದನ್ನೇ ನಾವು ಚೆಕ್ ಮಾಡ್ತಾ ಇರ್ತೀವಿ. ಎಲ್ಲವನ್ನು ಟೆಸ್ಟ್ ಮಾಡುವಂಥದ್ದು, ಕ್ರ್ಯಾಂಕ್ ಇರ್ಬೋದು, ಮ್ಯಾಗ್ನೆಟ್ನಲ್ಲಿ ಕಾಯಿಲ್ ಪ್ರಾಬ್ಲಮ್ ಇರ್ಬೋದು, ಪಿಸ್ಟನ್ ಪ್ರಾಬ್ಲಮ್ ಇರ್ಬೋದು, ಕ್ಲಚ್ ಪ್ರಾಬ್ಲಮ್ ಇರ್ಬೋದು, ಎಲ್ಲವನ್ನು ಒಂದು ಸಾರಿ ಫಿಸಿಕಲಾಗಿ ಟೆಸ್ಟ್ ಮಾಡಿಕೊಂಡು ಎಂಜಿನ್ ಎಲ್ಲ ಡೌನ್ ಮಾಡಿದ ನಂತರ ಮುಂದೆ ಯಾವ್ಯಾವ ರೀತಿ ಏನೇನು ಕೆಲಸ ಆಗಬೇಕು, ಪಿಸ್ಟನ್ ಏನು ಯಾಕೆ ಎಷ್ಟು ಪ್ಲೇ ಆಗಿದೆ, ಸೀಸ್ ಆಗಿದೆಯೋ ಅಥವಾ ಏನಾಗಿದೆ, ಯಾವ ಕಾರಣಕ್ಕಾಗಿ ಆಗಿದೆ, ಆಯಿಲ್ ಪಂಪ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ, ಈ ಹಿಂದೆ ರನ್ನಿಂಗ್ ಆಗುವಾಗ ಏನೇನು ಪ್ರಾಬ್ಲಮ್ ಆಗಿತ್ತು ಏನಿಲ್ಲ, ಎಲ್ಲವನ್ನು ನಾವು ಮೊಟ್ಟ ಮೊದಲ ಬಾರಿಗೆ ಟೆಸ್ಟ್ ಮಾಡಲೇಬೇಕು. ಟೆಸ್ಟ್ ಮಾಡಿದ ನಂತರ ಪ್ರತಿಯೊಂದು ಹೆಡ್ ಇರ್ಬೋದು, ಬ್ಲಾಕ್ ಇರ್ಬೋದು, ಕ್ರ್ಯಾಂಕ್ ಇರ್ಬೋದು, ಕ್ಲಚ್ ಬೆಲ್ ವರ್ಕ್ ಇರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವರ್ಕ್ ಅಂತ ಹೇಳ್ತಾರೆ, ಲೇತ್ ವರ್ಕ್. ಈ ಲೇತ್ ವರ್ಕ್ಗೆ ಕಂಪಲ್ಸರಿ ಯಾವುದೇ ಎಂಜಿನ್ ಡೌನ್ ಮಾಡಿದಾಗ ನಾವು ಆ ಕೆಲಸ ಮಾಡಿಸ್ಲಿಕ್ಕೆ ಕೊಡಲೇಬೇಕಾಗ್ತದೆ ಫ್ರೆಂಡ್ಸ್. ಹೀಗಾಗಿ ಈ ರೀತಿ ಫಿಸಿಕಲ್ ಟೆಸ್ಟ್ ನಾವು ಮಾಡ್ದೇ ಹೇಗೆ ಬೇಕೋ ಹಾಗೆ ಎಂಜಿನ್ ಡೌನ್ ಮಾಡೋಕ್ಕಾಗೋದಿಲ್ಲ. ಹಾಗೆಯೇ ಇವಾಗ ನೀವು ನೋಡ್ಬೋದು, ಕ್ರ್ಯಾಂಕ್ ಕೂಡ, ಕನೆಕ್ಟಿಂಗ್ ರಾಡ್ ಕೂಡ ಸಾಕಷ್ಟು ಪ್ಲೇ ಆಗಿದೆ, ಬೇರಿಂಗ್ ಕೂಡ ನಾವು ಚೇಂಜ್ ಆಗಲೇಬೇಕು. ಅದೇ ರೀತಿ ಎಂಜಿನ್ ಬಾಡಿ ಪ್ಯಾಕಿಂಗ್ಗಳು ನೋಡ್ಬೋದು, ಸಾಕಷ್ಟು ಹಾರ್ಡ್ ಆಗಿದಾವೆ, ಇವು ಕೂಡ ಚೇಂಜ್ ಆಗಲೇಬೇಕಾಗ್ತದೆ. ಕ್ಲಚ್ ಬೆಲ್ ಕೂಡ ಸ್ಕ್ರ್ಯಾಚ್ ಆಗಿದೆ, ಅದು ಕೂಡ ಕೆಲಸ ಮಾಡಿಸ್ತೀವಿ. ಪಿಸ್ಟನ್ ಕೂಡ ಸೀಸ್ ಆಗಿದೆ, ಕ್ಲಚ್ ಕಿಟ್ಟು, ಈ ರೀತಿ ನಾವು ಫಿಸಿಕಲ್ಲಿ ಎಲ್ಲ ರೀತಿ ಟೆಸ್ಟ್ ಮಾಡಲೇಬೇಕು. ಕ್ಲಚ್ ಕಿಟ್, ಕ್ಲಚ್ ಬೆಲ್, ಎಂಜಿನ್ ಬಾಡಿಗಳು, ಪ್ಯಾಕಿಂಗ್ಗಳು ಎಲ್ಲ ಚೆಕ್ ಮಾಡಲೇಬೇಕಾಗುತ್ತೆ. ಗೇರ್ ಚೇಂಜ್ ಮಾಡ್ದೇ ಗಡಿಬಿಡಿ ಒಳಗೆ ಹಾಗೆಯೇ ಬೈಕ್ ಓಡಿಸೋದ್ರಿಂದ ಎಂಜಿನ್ಗೆ ಸಾಕಷ್ಟು ಒಳಗಡೆ ಹಾನಿಯಾಗಿರ್ತವೆ. ಕ್ರ್ಯಾಂಕ್ ನೋಡ್ರಿ, ಇದು ಕ್ರ್ಯಾಂಕ್ ಆಯಿಲ್ ಫಿಲ್ಟ್ರದ್ದು ಒಂದು ಆಯಿಲ್ ಸೀಲ್ ಇರುತ್ತೆ, ಇದು ಕೂಡ ಒಳಗಡೆನೇ ಕಟ್ ಆಗಿದೆ. ಈ ರೀತಿ ಕಟ್ ಆಗೋದ್ರಿಂದ ಕ್ರ್ಯಾಂಕ್ ಕನೆಕ್ಟಿಂಗ್ ರಾಡ್ಗೆ ಆಯಿಲ್ ಸಪ್ಲೈ ಆಗೋದಿಲ್ಲ, ಕನೆಕ್ಟಿಂಗ್ ರಾಡ್ ಕೂಡ ಸೀಸ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಹೆಡ್ ವಾಲ್ ಗೈಡ್, ವಾಲ್ ಶೀಟ್ ಅವು ಕೂಡ ಡ್ಯಾಮೇಜ್ ಆಗಿದ್ದಾವೆ. ಎಲ್ಲವನ್ನು ಲೇತ್ ವರ್ಕ್ ಮಾಡಿಸೋಣ. ಇದೇ ಬೈಕ್ನ ಸೆಂಟಿಮೆಂಟ್ ಹೊಂದಿರುವಂಥ ಗ್ರಾಹಕರು ಸಾಕಷ್ಟು ಜನ ಇರ್ತಾರೆ. ಇದನ್ನ ಸರಿಯಾದ ರೀತಿಯೊಳಗೆ ರಿಪೇರಿ ಮಾಡಿ ಇಟ್ಕೊಳ್ಬೇಕು ಅನ್ನುವಂಥ ಭಾವನೆ ಇರುತ್ತೆ. ಈ ಗ್ರಾಹಕರು ಹೇಳೋ ಮಾತು ಕೇಳಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ಕೆಲಸ ಮಾಡಲಿಕ್ಕೆ. ಪರ್ಫೆಕ್ಟಾಗಿ ಕೆಲಸ ಮಾಡಿಕೊಡೋಣ ಅನ್ನುವಂಥ ಭಾವನೆ ನಮಗೂ ಕೂಡ ಬಂದೇ ಬರುತ್ತೆ. ಗೇರ್ ಬಾಕ್ಸ್ಗೆ ಬೇರಿಂಗ್ ಕೂಡ ಹೋಗಿದ್ದಾವೆ. ಹಾಗೆಯೇ ಕೆಲವೊಂದು ಎಂಜಿನ್ ಬಾಡಿಗಳದ್ದು ಡ್ರೈ ಬೋಲ್ಟ್ ಕೂಡ ಸ್ಲಿಪ್ ಇರ್ತವೆ, ಅವುಗಳಿಗೆ ಥ್ರೆಡಿಂಗ್ ಕೆಲಸ ಕೂಡ ನಾವು ಮಾಡಿಸ್ಬೇಕಾಗತ್ತೆ. ಯಾವುದೇ ಮೇನ್ ಎಂಜಿನ್ ಬೋಲ್ಟ್ಗಳು ಇರ್ಬೋದು, ಎಲ್ಲವನ್ನು ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಎಂಜಿನ್ ಫಿಟ್ಟಿಂಗ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಓಕೆ, ಬನ್ನಿ ಕ್ಲೀನಿಂಗ್ ಪ್ರೊಸೆಸನ್ನು ಯಾವ್ಯಾವ ರೀತಿ ನಾವು ಕ್ಲೀನ್ ಮಾಡ್ತೀವಿ ಅಂತ. ಈ ರೀತಿ ಪರ್ಫೆಕ್ಟಾಗಿ ಕ್ಲೀನ್ ಮಾಡ್ಕೊಳ್ಳೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ರೈತ ಬಂಧುಗಳು ಹೊಲದಲ್ಲಿ ಎಲ್ಲ ಕಡೆಗೂ ಬೈಕ್ ಓಡಿಸೋದ್ರಿಂದ ಧೂಳು ಜಾಸ್ತಿ ಇರುತ್ತೆ ನೋಡಿ. ಏರ್ ಫಿಲ್ಟರ್ನಿಂದ ಸಾಕಷ್ಟು ಎಂಜಿನ್ ಒಳಗಡೆ ಧೂಳು ಹೋಗುವಂಥದ್ದು, ಕ್ಲಚ್ ಕಿಟ್ ಪ್ರಾಬ್ಲಮ್ ಆಗೋದ್ರಿಂದ ಒಳಗಡೆ ಎಂಜಿನ್ ಆಯಿಲ್ ಕೂಡ ಸಾಕಷ್ಟು ಬ್ಲ್ಯಾಕ್ ಆಗುವಂಥದ್ದು, ಇದರಿಂದಾನೇ ಸಾಕಷ್ಟು ಎಂಜಿನ್ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇರ್ತವೆ ಫ್ರೆಂಡ್ಸ್.
ಲೇತ್ ವರ್ಕ್ ಮುಗಿಸಿದ ನಂತರ ಈ ರೀತಿ ಕ್ಲೀನಾಗಿ ಎಲ್ಲವನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ. ಎಂಜಿನ್ ಬಾಡಿಗಳನ್ನು ಕೂಡ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ. ಇವಾಗ ಫಿಟ್ಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋನ ಮಾಡಲಿದ್ದೇವೆ. ಆ ವಿಡಿಯೋವನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಈ ಚೆಸ್ ಕೂಡ ಕ್ಲೀನ್ ಮಾಡ್ಕೊಳ್ತೀವಿ ನಾವು ಇವಾಗ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆಯೇ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬಂದು ತಲುಪ್ತಾವು. ಎಲ್ರಿಗೂ ನನ್ನ ನಮಸ್ಕಾರಗಳು.